ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ತಂದೆ ತಾತ ಇಬ್ರು ರಾಜ್ಯ ಕಂಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್. ಆ ಹೆಸರು ಕೆಲವರಿಗೆ ವರವಾಗಬಹುದು, ಆದರೆ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಕನಸು ಇದ್ದವರಿಗೆ ಆ ಹೆಸರಿನ ಜೊತೆಗೆ ಶ್ರಮವೂ ಅಗತ್ಯ ಆಗಿರುತ್ತೆ. ಆ ಶ್ರಮದ ಹಾದಿಯನ್ನೇ ಆಯ್ಕೆ ಮಾಡಿಕೊಂಡಿರೋ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಒಬ್ಬ ನಾಯಕನಾಗಿ ಹೊರಹೊಮ್ಮುವ ಸುಳಿವು ಈಗ ಕೊಟ್ಟಿದ್ದಾರೆ. ಜನನಾಯಕರಾಗಿ ಬೆಳೆಯುತ್ತಿರುವಂತಹ ನಿಖಿಲ್ ಸಂಘಟಿಸಿದ ಮೊದಲ ಹೋರಾಟವೇ ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಂತಾ ಇದೆ. ಲೀಡರ್ ಆಗೋದಂದ್ರೆ ಸುಲಭದ ಮಾತಲ್ಲ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಇಡೋ ಪ್ರತಿ ಹೆಜ್ಜೆಯನ್ನ ಅವರ ತಾತ ದೇವೇಗೌಡರಿಗೆ, ತಂದೆ ಕುಮಾರಸ್ವಾಮಿ ಅವರಿಗೆ ಹೋಲಿಸಿ ನೋಡ್ತಾನೆ ಇರ್ತಾರೆ. ಕುಮಾರಸ್ವಾಮಿ ಅವರಿಗೆ ಅವರ ತಂದೆಯನ್ನಷ್ಟೇ ಹೋಲಿಕೆ ಮಾಡ್ತಾ ಇದ್ರು. ಅದನ್ನ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ ಗೆದ್ದಿದ್ದಾರೆ. ಈಗ ನಿಖಿಲ್ ಅವರಿಗೆ ತಾತ ಮತ್ತು ತಂದೆ ಗಳಿಸಿರುವಂತ ಹೆಸರಿನ ಭಾರ ಇದೆ. ಅದನ್ನ ಗೆಲ್ಲೋ ಹಾದಿಯಲ್ಲಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ ನಿಖಿಲ್. ಜೆಡಿಎಸ್ನ ಅಗ್ರಗಣ್ಯ ನಾಯಕ ಯಾರು ಎಂದ್ರೆ ಅನುಮಾನವೇ ಇಲ್ಲದೆ ಎಲ್ಲರೂ ಹೇಳುವ ಹೆಸರು ದೇವೇಗೌಡರದ್ದು. ಅನಂತರ ಬರುವ ಹೆಸರೇ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು. ದೇವೇಗೌಡರದ್ದು ನಿರಂತರ ಹೋರಾಟದಿಂದ ನಾಯಕರಾದವರು. ಮುಖ್ಯಮಂತ್ರಿಯಾಗಿ ದೇಶವನ್ನಾಳಿದ ಏಕೈಕ ಕನ್ನಡಿಗ ಪ್ರಧಾನಿ ರಾಜಕಾರಣಿ ಅಂದ್ರೆ ದೇವೇಗೌಡರು. ಅವರದ್ದೇ ಹಾದಿಯಲ್ಲಿ ನಡೆದ ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ದಾರೆ. ಈಗ ಅವರದ್ದೇ ಹಾದಿಯಲ್ಲಿ ಸಾಗುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷವನ್ನು ಹೊಸದೊಂದು ಹೋರಾಟಕ್ಕೆ ಸಜ್ಜು ಮಾಡ್ತಿದ್ದಾರೆ. ಜೆಡಿಎಸ್ಗೆ ಶಕ್ತಿ ತುಂಬಿದ ನಿಖಿಲ್ ಕುಮಾರಸ್ವಾಮಿ, ತಾತನಂತೆಯೇ ಹೋರಾಟದ ಬ್ರಹ್ಮಾಸ್ತ್ರ ಹಿಡಿದ ನಿಖಿಲ್, ಜಾತ್ಯತೀತ ಜನತಾ ದಳಕ್ಕೆ ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು. ನಿಖಿಲ್ ಕುಮಾರಸ್ವಾಮಿ ಈಗ ಜಾತ್ಯತೀತ ಜನತಾ ದಳದ ಹೊಸ ಭರವಸೆಯಾಗಿ ಹೊರ ಹೊಮ್ಮುತ್ತಿರುವುದು ಗೊತ್ತಾಗಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಹೋರಾಟದಲ್ಲಿ, ಫ್ರೀಡಂ ಪಾರ್ಕಿನಲ್ಲಿ ನಡೆದ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದವರು ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡ ಕುಮಾರಸ್ವಾಮಿ ಅವರಷ್ಟೇ ಶಕ್ತಿಯುತವಾಗಿ ಪಕ್ಷವನ್ನ ಕಟ್ಟುವವರು ಯಾರು ಎಂಬುದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಕಂಡುಕೊಂಡಿರುವ ಹೊಸ ಭರವಸೆ ನಿಖಿಲ್. ಫ್ರೀಡಂ ಪಾರ್ಕಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಆ ಉತ್ಸಾಹದ ಮೂಲ ಶಕ್ತಿಯಾಗಿದ್ದವರು, ಸಂಘಟನೆಯ ನೇತೃತ್ವ ವಹಿಸಿದ್ದವರು ನಿಖಿಲ್ ಕುಮಾರಸ್ವಾಮಿ. ಮನೆಯಲ್ಲೇ ಕುಳಿತು ಮೊಮ್ಮಗನ ಭಾಷಣ ವೀಕ್ಷಣೆ. ಎಚ್.ಡಿ. ದೇವೇಗೌಡ ಅವರಿಗೆ 92 ವರ್ಷ. ಹೋರಾಟದ ಉತ್ಸಾಹವೇನೋ ಇದೆ, ಆದ್ರೆ ದೇಹ ಸಹಕರಿಸುತ್ತಿಲ್ಲ. ಹೀಗಾಗಿ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಹೋರಾಟವನ್ನ ಮನೆಯಲ್ಲೇ ನೋಡಿ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಿದ್ದು ವಿಶೇಷವಾಗಿತ್ತು. ಈಗ ನಾವು ಎದುರು ನೋಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಇನ್ನೇನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 2 ವರ್ಷಗಳು, ಬಹುಶಃ ಮುಂದಿನ ತಿಂಗಳು. ವೇದಿಕೆಯಲ್ಲಿ ಮಾತನಾಡುತ್ತಿದ್ದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಗೆಲುವು ಸಿಕ್ಕಿಲ್ಲ, ಆದರೆ ಅನುಭವ ಸಿಕ್ಕಿದೆ. ಪಕ್ಷದ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸಾಧ್ಯವಾಗಿದೆ, ಮಾತುಗಾರಿಕೆಯಲ್ಲಿ ಹಿಡಿತ ಬಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಫ್ರೀಡಂ ಪಾರ್ಕಿನ ಸಮಾವೇಶ. ಈ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜೆಡಿಎಸ್ ಪಕ್ಷ ಒಂದು ಸ್ಲೋಗನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಕೂಡ ಭ್ರಷ್ಟಾಚಾರ, ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಗೆ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆಡಿಎಸ್ ಪಕ್ಷದ ಸಂಪೂರ್ಣ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ನಮ್ಮ ಮಾಧ್ಯಮದ
ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ರಾಯರೆಡ್ಡಿಗೆ ಶಬಾಷ್ ಎನ್ನುತ್ತಲೇ ಪ್ರತಿಭಟನೆ. ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಬಸವರಾಜ ರಾಯರೆಡ್ಡಿ ನಮ್ಮದು ಭ್ರಷ್ಟಾಚಾರದಲ್ಲಿ ನಂಬರ್ 1 ರಾಜ್ಯ ಅಂತ ಹೇಳಿಕೆ ಕೊಟ್ರು. ಆ ನಂತರ ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದನ್ನು ಪ್ರಸ್ತಾಪ ಮಾಡಿದಂತ ನಿಖಿಲ್ ರಾಯರೆಡ್ಡಿ ಅವರೇ, ನೀವು ಸತ್ಯವಾದ ಮಾತನ್ನ ಹೇಳಿದ್ದೀರಿ ಎನ್ನುತ್ತಲೇ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರಣ್ಣ? ಯಾರು ಕೊಟ್ಟಿರೋದು? ಸ್ವಪಕ್ಷದ ಶಾಸಕರಲ್ಲ ಅವರು, ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ ರಾಯರೆಡ್ಡಿ ಅವ್ರಿಗೆ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು. ವಾಸ್ತವಾಂಶ ಮಾತಾಡಿದ್ದೀರಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ. ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು, ನಮ್ಮೆಲ್ರಿಗೂ ಜ್ಞಾಪಕ ಇದೆ ಅಲ್ವೇ? ಏನ್ ಅಭಿಯಾನ ಮಾಡಿದ್ರಿ? ಆ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ? ಪೇ ಸಿಎಂ ಕ್ಯಾಂಪೇನ್ ಅಂತ ಮಾಡಿದ್ರಿ. 40% ಕಮಿಷನ್ ಹೊಡಿತಾ ಇದ್ದಾರೆ ಅಂದಿನ ಸರ್ಕಾರ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಿದ್ರಿ. ನಮಗೊಂದು ಅವಕಾಶ ಕೊಡಿ, ಕಮಿಷನ್ ಅಂತಕ್ಕಂಥದ್ದನ್ನ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ರಿ. ಹೀಗೆ ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಆಕ್ರೋಶ ಭುಗಿಲೇಳ್ತಿರುವಾಗಲೇ ಗ್ಯಾರಂಟಿ ನ್ಯೂಸ್ ಪಕ್ಷದ ಕಾರ್ಯಕರ್ತರನ್ನ ಮಾತನಾಡಿಸಿತು. ಕಾರ್ಯಕರ್ತರಿಗೆ ಹೊಸ ಹುರುಪು, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು ಬಂದಿದೆ ಅನ್ನೋದನ್ನ ಈ ಸಮಾವೇಶ ಸಾರಿ ಸಾರಿ ಹೇಳ್ತಾ ಇತ್ತು. ದಿನನಿತ್ಯ ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ. ಕರೆಂಟ್ ಬಿಲ್ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಅನ್ನೋದು ಭಾಳ ತೊಂದರೆ ಆಗ್ತದೆ ಜನಗಳಿಗೆ. ಇವತ್ತು ಇಡೀ ರಾಜ್ಯ ಜನ ಇಷ್ಟು ಬಿಸಿಲು ಇಷ್ಟು ಜನ ಬಂದವರು ಅಂದರೆ ಅದು ನಮ್ಮ ಕುಮಾರಣ್ಣಂದು ಗತ್ತು. ಏನು ಗ್ಯಾರಂಟಿ ಕೊಡ್ತಾರೆ ನೆಕ್ಸ್ಟ್ ದಿವಾಳಿ ಆಗೋದೊಂದು ಖಂಡಿತ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಖಂಡಿತ ಕಿತ್ತೊಗಿಬೇಕು, ಕಾಂಗ್ರೆಸ್ ಪಕ್ಷ ಕಿತ್ತೊಗಿಲೇಬೇಕು. ಏನಂದರೆ ಫ್ರೀ 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 ತಾನು ಏನು ಮಾಡುತ್ತೆ ಫ್ರೀ ತಗೊಂಡು ಏನು ಮಾಡ್ತಾರೆ ಹೇಳಿ? ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಫ್ರೀ ಇಲ್ಲ, ಅಲ್ಲೂ ಫ್ರೀ ಇಲ್ಲ. ಬಸ್ ಫ್ರೀ ಮಾಡಿ ಏನು ಅದರಿಂದ ಒಂದರಿಂದ ಏನು ಪ್ರಯೋಜನ ಇರಲ್ವಲ್ಲ? ಏನನ್ನ ಫ್ರೀ ಅಂತ ಮಾಡಿದ್ರೆ ಎಜುಕೇಷನ್ ಕೊಡಲಿ, ಹಾಸ್ಪಿಟ್ಲು ಕೊಡಲಿ, ಎಜುಕೇಷನ್ ಕೊಡಲಿ, ಹಾಸ್ಪಿಟ್ಲು ಕೊಡಿ. ಬಸ್ಸಲ್ಲಿ ಕೊಟ್ಟರೆ ಏನು ಪ್ರಯತ್ನ ಬಂತು? ನಾವು ಏನು ಸರ್ಕಾರ ಬಂದು 2 ವರ್ಷ ಆಗಿದೆ. ಬೆಲೆ ಏರಿಕೆ ಒಳಗೆ ಪ್ರತಿಯೊಂದು ಬಡವರು ಯಾರೂ ವಾಸ ಮಾಡೋಕ್ಕಾಗ್ತಾ ಇಲ್ಲ, ರೈತರು ವಾಸ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟದಲ್ಲಿ ಜನ ಜೀವನ ಮಾಡ್ತಾವ್ರೆ. ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನ ಫ್ರೀವರೆಗೂ ಮೋಸ ಮಾಡ್ಕೊಂಡು ರೈತರಿಗೆ ಒಂದು ಅನುದಾನ ಇಲ್ಲ. ಬಡವರಿಗೆ ರೈತರು ಕುಮಾರಸ್ವಾಮಿ ಇದ್ದಾಗ ರೈತರು ಸಾಲ ಮನ್ನಾ ಮಾಡಿದ್ರು, ಬಡವರು ಕೃಷಿ ಸಾಲ ಮನ್ನಾ ಮಾಡಿದ್ರು, ಟ್ಯಾಕ್ಟ್ರು ಸಾಲ ಮನ್ನಾ ಮಾಡಿದ್ರು. ಈ ಕರ್ನಾಟಕ ಕುಮಾರಣ್ಣ ಅಂತ ಮುಖ್ಯಮಂತ್ರಿ ಮತ್ತೆ ಬೇಕು ಅಂತ ನಾವು ಜನ ಕೇಳ್ತಾವ್ರೆ, ಕರ್ನಾಟಕ ಜನ ಕೇಳ್ತಾವ್ರೆ. ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿ ಪ್ರತಿ ಹಂತದಲ್ಲೂ ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಕಾವೇರಿ ಬಿಲ್ ಎಲ್ಲದರಲ್ಲೂ ತಿನ್ನ ಅನ್ನದಿಂದಲೂ ಜನಕ್ಕೆ ಮಣ್ಣಾಗ್ತಾ ಇದ್ದಾರೆ. ಫಸ್ಟ್ ಕಾಂಗ್ರೆಸ್ ತೊಲಗಿ ಹೋಗ್ಬೇಕು, ಮತ್ತೆ ಕುಮಾರಣ್ಣ ಕರ್ನಾಟಕ ಮುಖ್ಯಮಂತ್ರಿ ಆಗಿ ಈ ಬಡವರ ಕಷ್ಟ ಪರಿಹಾರ ಮಾಡಕ್ಕೆ ಮತ್ತೆ ಕುಮಾರಣ್ಣ ಜನ ಕೇಳ್ತಾವ್ರೆ. ಅಷ್ಟೇ ಅಲ್ಲ, ಜೆಡಿಎಸ್ ಹೋರಾಟಕ್ಕೆ ಮಹಿಳಾ ಕಾರ್ಯಕರ್ತರು ಶಕ್ತಿಯನ್ನ ತುಂಬುತ್ತಿದ್ರು. ಆ ಕಾರ್ಯಕರ್ತೆಯರ ಮಾತಿನಲ್ಲಿ ಈ ಹೋರಾಟ ಯಶಸ್ವಿ ಆಗಲಿ ಎಂಬ ಹುಮ್ಮಸ್ಸು ಎದ್ದು ಕಾಣುತ್ತಿತ್ತು. ಬೆಲೆ ಏರಿಕೆ ಮಾಡೋರೆ ಅಂತಲ್ಲ, ಪ್ರತಿಯೊಂದ್ರ ಮೇಲೆ, ಒಂದು ಹಾಲಿನ ಮೇಲೆ ಒಂದ್ರ ಮೇಲೆ 2,000 ಕೊಡ್ತೀನಿ ಅಂತ ಈ ಕಡೆಯಿಂದ ಮಹಿಳೆಯರಿಗೆ 2,000 ಕೊಟ್ಟು ದಿನಕ್ಕೆ ಮಹಿಳೆಯರಿಗೆ 10,000 ರೂಪಾಯಿ ನಮಗೆ ತಿಂಗಳಿಗೆ ಖರ್ಚು ಬರ್ತೈತೆ ಮಹಿಳೆಯರಿಗೆ. ಅದ್ರನ್ನು ಹಾಕೋದಾಕವ್ರ, ಅದ್ರನ್ನೂ ನಮ್ಮ ಮಹಿಳೆಯರಿಗೆ ಕರೆಕ್ಟಾಗಿ ಹಾಕಿಲ್ಲ, ತಿಂಗ್ಳಿಗೆ ಕರೆಕ್ಟಾಗಿ ಅವ್ರ ಪಾಪ ಬರ್ತಾ ಇಲ್ಲ. ಇದ್ರನ್ನ ಹಂಚ್ಕೊಂಡು ಅವ್ರು ಸಾಲಗಳು ಮಾಡ್ಕೊಂಡವ್ರೆ, ಅವರು ಬೀದಿಗೆ ಬರ್ತಾವ್ರೆ. ಇವತ್ತು ಈಗ ಹಾಲಿನ ದರ ರೈಟ್ 50 ರೂಪಾಯಿ ಹಾಲಿನ ದರ, ಡೀಸೆಲ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡವ್ರೆ. ಪ್ರತಿಯೊಂದ್ರ ಬೆಲೆನೂ ಆಗ್ಲಿ, ಯಾವ್ದ್ರ ಬೆಲೆ ರೈಟ್ ಜಾಸ್ತಿ ಮಾಡ್ಬಿಟ್ರೆ ಜನಸಾಮಾನ್ಯರು ಎಲ್ಲಿ ಜೀವನ ಮಾಡೋದು? ಇವ್ರು ಯಾರಿಗೆ 2,000 ಕೊಡ್ತಾವ್ರೆ? ಎಲ್ಲರಿಗೂ ತಲುಪೈತೆ 2,000? ನಮ್ಮ ಸರ್ಕಾರ ಕೆಳಗೆ ಬಂದಾಗಿಂದ JDS ಅಲ್ಲಿ ಕುಮಾರಣ್ಣ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು, ಎಷ್ಟು ರೈತರಿಗೆ ಅದು ಮಾಡಿದ್ರು. ಇವ್ರಂತ ಕೆಲಸಗಳು ಯಾವ್ದಾದ್ರು ಒಂದು ಮಾಡಿದ್ರೆ ತೋರಿಸಿ. ಫಸ್ಟ್ ರೈತರಿಗೆ ಹೆಲ್ಪ್ ಮಾಡ್ಲಿ. ಈಗ ಏನವರು ಎಲ್ಲ ಆಫರ್ಗಳು ಕೊಟ್ಟಿದ್ದಾರೆ ಅವನ್ನೆಲ್ಲ ವಾಪಸ್ ತಗೊಳ್ಳಿ. ಗಂಡೀರ ಹತ್ರ ತಗೋತಾರೆ, ಹೆಣ್ತಿರಿಗೆ ಆಫರ್ ಕೊಡ್ತಾರೆ. ಇದು ನಾವು ಯಾರು ಕೇಳಿಲ್ಲ. ನಾವು ಫಸ್ಟ್ ರೈತರಿಗೆ ಇಂಪಾರ್ಟೆಂಟ್ ಕೊಡ್ಲಿ, ಗೊಬ್ಬರ ಬೀಜಗಳಿಗೆಲ್ಲ ಕಮ್ಮಿ ಮಾಡ್ಲಿ, ಕರೆಂಟ್ ಕೊಡ್ಲಿ. ಅವರು ರಾತ್ರಿ ಹೊತ್ತೆಲ್ಲ ಓಡಾಡ್ತಿದ್ದಾರೆ. ಅದರಿಂದ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಹೀಗೆ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಿರುವ ನಿಖಿಲ್ ಕುಮಾರಸ್ವಾಮಿಯ ಹೋರಾಟಕ್ಕೆ
ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಶಕ್ತಿಯನ್ನ ತುಂಬಿದ್ದು ವಿಶೇಷ. ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ ಎನ್ನುವುದು ವಿಧಾನಸೌಧ ಚಲೋ ಹೋರಾಟ ಸಾಬೀತಾಯಿತು. ಜೆಡಿಎಸ್ ಕಾರ್ಯಕರ್ತರ ಜೊತೆ ನಿಖಿಲ್ ಕೂಡ ಅರೆಸ್ಟ್ ಆದಾಗ ಹೋರಾಟದ ತೀವ್ರತೆಯೂ ಹೆಚ್ಚಿತ್ತು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಈ ಸ್ಲೋಗನ್ನ ಅಡಿಯಲ್ಲೇ ಜೆಡಿಎಸ್ ವಿಧಾನಸೌಧ ಚಲೋಗೆ ಈಗ ಚಾಲನೆಯನ್ನ ಕೊಟ್ಟಿದೆ. ಹೋರಾಟ ಕೂಡ ನಡೀತಾ ಇದೆ. ಇದರ ನೇತೃತ್ವವನ್ನ ವಹಿಸಿದ್ದು ಕುಮಾರಸ್ವಾಮಿಯವರು. ವೇದಿಕೆಯಲ್ಲೇ ಇನ್ನೊಂದು ಚಾನ್ಸ್ ಕೊಡಿ ಅನ್ನೋ ಬೇಡಿಕೆಯನ್ನ ಇಟ್ರು. ಆ ಬೇಡಿಕೆಯನ್ನ ಈಡೇರಿಸೋದು ತಮ್ಮ ಕರ್ತವ್ಯ ಅಂದ್ಕೊಂಡು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ ನಿಖಿಲ್. ನಮಗೊಂದು ಚಾನ್ಸ್ ಕೊಡಿ ಕುಮಾರಸ್ವಾಮಿ ಬೇಡಿಕೆ. ಅನಾರೋಗ್ಯದ ನಡುವೆಯೂ ಕುಮಾರಸ್ವಾಮಿ ಹೋರಾಟ. ಜೆಡಿಎಸ್ನಲ್ಲಿ ಹಲವಾರು ಸಂಘಟಕರಿದ್ದಾರೆ. ನೂರಾರು ಹೋರಾಟಗಳು ನಡೆದಿವೆ. ಆದರೆ ಇಷ್ಟು ವರ್ಷ ತೆರೆಯ ಹಿಂದೆ ಇದ್ದ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಸಂಘಟಿಸಿರುವ ದೊಡ್ಡ ಹೋರಾಟ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಹೋರಾಟ. ಪುತ್ರನ ನೇತೃತ್ವದ ಈ ಹೋರಾಟಕ್ಕೆ ಸಾಥ್ ಕೊಟ್ಟ ಕುಮಾರಸ್ವಾಮಿ ಸ್ವೆಟರ್ ಹಾಕಿಕೊಂಡೇ ಹೋರಾಟಕ್ಕಿಳಿದಿದ್ದು ಎಲ್ಲರ ಗಮನ ಸೆಳೆಯಿತು. ವೇದಿಕೆ ಏರಿದ ಕುಮಾರಸ್ವಾಮಿ ವೇದಿಕೆಯ ಮೇಲಿಂದ ಕೇಳಿದ್ದು ಒಂದೇ, 2 ಬಾರಿ ಅಲ್ಪ ಅವಧಿಯ ಸರ್ಕಾರ ಮಾಡಿದ್ದೇನೆ, ಒಂದು ಸಲ ಪೂರ್ಣ ಪ್ರಮಾಣದ 5 ವರ್ಷದ ಅಧಿಕಾರವನ್ನ ಕೊಟ್ಟು ನೋಡಿ ಎನ್ನುವುದು. ಇವತ್ತು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹೇಳ್ತೇನೆ, 2 ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಮೈತ್ರಿ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದಾಗ ಈ ನಾಡಿಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಈ ನಾಡಿನಲ್ಲಿ ಹಲವಾರು ಜನಪರವಾದಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇನೆ. ಇವತ್ತು ಯಾರ ಮೇಲೆ ತೆರಿಗೆ ವಿಧಿಸಲಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ. ಸಾಲ ಮನ್ನಾ ಮಾಡಿದಾಗ ತೆರಿಗೆ ಹೇರಲಿಲ್ಲ ಎಂದ ಎಚ್ಡಿಕೆ. ನಿಖಿಲ್ ವಿಶ್ವಾಸ ಕಳೆದುಕೊಂಡಿಲ್ಲ ಎಂದು ಕುಮಾರಸ್ವಾಮಿ. ಅಷ್ಟೇ ಅಲ್ಲ, ಸರ್ಕಾರದ ಮುಂದೆ ಲೆಕ್ಕ ಇಟ್ಟು ತರಾಟೆಗೆ ತೆಗೆದುಕೊಂಡ ಕುಮಾರಸ್ವಾಮಿ ತಾವು ಸಾಲ ಮನ್ನಾ ಮಾಡಿದಾಗ ಜನರ ಮೇಲೆ ಯಾವುದೇ ತೆರಿಗೆ ಹೇರಲಿಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ದರಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ಅನ್ನೋದನ್ನ ಮನಸ್ಸಿಗೆ ನಾಟುವಂತೆ ಹೇಳಿದ್ರು. ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ. ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೇಡ್ತೇನೆ, ಈ 2,000 ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ. ಚುನಾವಣೆಗಳು ಘೋಷಣೆ ಆದಾಗ, ಉಪಚುನಾವಣೆಗಳು ಘೋಷಣೆ ಆದಾಗ ಕೊಟ್ಟರು 3 ತಾಲೂಕಿನಲ್ಲಿ. ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಸಹ ಅದು ನಡೀತಾ ಇಲ್ಲ. ಇವತ್ತು ಹೇಳಿದ್ದಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ. ವಿದ್ಯುತ್ ಶಕ್ತಿಯ ಬೆಲೆಯನ್ನು ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ? ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಅಂದರು, ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನು ಯಾವ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ, ಇದೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ. ಅವರು 3 ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು. ಆದರೆ ಇವತ್ತು ಈ ಪಕ್ಷವನ್ನು ಕಟ್ಟಿ ನಾಡಿನ ಜನತೆಯ ಬದುಕನ್ನು ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾದಳವೇ ಇವತ್ತು ಈ ನಾಡನ್ನು ಉಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಕನಸು ಒಂದೇ, ಅದು ನಿಖಿಲ್ ಕುಮಾರಸ್ವಾಮಿ ವೇದಿಕೆಯಲ್ಲಿ ಹೇಳಿದ್ದು ಇದೇ ಮಾತು. ಕಾಂಗ್ರೆಸ್ ಸರ್ಕಾರವನ್ನ ಟ್ರ್ಯಾಪ್ ಸರ್ಕಾರ ಎಂದು ಟೀಕಿಸಿದ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕನಸು ಒಂದೇ ಎಂದರು. ಒಂದು ಜನಾಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ, ಇದೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸಿದ್ಧರಾಗಿ, ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇನಿದೆ, ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನು ಏನು ಹಾಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ. ಕೇವಲ ಅಧಿಕಾರ ಹಿಡಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ. ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ, ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ. ಇವತ್ತು ಇದೆಲ್ಲದಕ್ಕೂ ಪರಿಹಾರ. ಹೋರಾಟಕ್ಕೆ ಹೊರಡುವ ಮುನ್ನ ನಡೆದ ಸಮಾವೇಶದಲ್ಲಿ ನಿಖಿಲ್ ಕಾರ್ಯಕರ್ತರಲ್ಲಿ ವಿಶ್ವಾಸವೇನೋ ತುಂಬಿದರು.
ಪಕ್ಷದ ಶಾಸಕರು ನಿಖಿಲ್, ಕುಮಾರಸ್ವಾಮಿ ಮತ್ತು ಪಕ್ಷದ ಬಗ್ಗೆ ಪಾಸಿಟಿವ್ ಆಗಿನೇ ಮಾತನಾಡಿದ್ರು. JDS ಎಲ್ಲಿದೆ, JDS ಮುಗಿದೇ ಹೋಯ್ತು, JDS ಇನ್ನು ಅಷ್ಟೇ ಅಂತ ಹೇಳಿ ಕಾಂಗ್ರೆಸ್ನವ್ರು ಏನು ಡಂಗೂರ ಬಾರಿಸ್ತಾ ಇದ್ದಾರೆ. ಇವತ್ತು JDS ಎಲ್ಲಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಬಂದು ನೋಡ್ರಯ್ಯ, ಕಾಂಗ್ರೆಸ್ ನಾಯಕರುಗಳೇ ಬಂದು ನೋಡಿ. ನಿಮ್ಮನ್ನ ಇಷ್ಟು ಭಯ ಯಾಕೆ ಬಂತು ನಿಮಗೆ? ನಿಮ್ದು ಯಾವತ್ತು ದಿನನಿತ್ಯ JDS ಜಪ, JDS ಭಜನೆ ಮಾಡ್ಕೊಂಡಿದ್ದೀರಲ್ಲ. ನೀವು ಮಾಡುವಂಥ ಕುತಂತ್ರಗಳು, ನೀವು ಮಾಡುವಂಥ ಭ್ರಷ್ಟಾಚಾರವನ್ನು ತೆಗೆದುಕೊಂಡು ಹೋರಾಟ ಮಾಡುವಂಥ ಶಕ್ತಿ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರು, ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದರೂ ಸಹ ನಮ್ಮ ಒಂದು ಹೋರಾಟವನ್ನು ಹಕ್ಕು ಇಟ್ಕೊಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. FIR ಹಾಕಿ ಮತ್ತೊಂದು ಹಾಕಿ ನಮ್ಮನ್ನು ಬಂಧಿಸಿ ನಾವು ಜೈಲಿಗೆ ಹೋಗೋಕ್ಕೂ ರೆಡಿಯಾಗಿದ್ದೀವಿ. JDS ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಎಲ್ಲರೂ ಬಂದು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ಚಾಲನೆ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಏನು ನಿರ್ಧಾರ ತಗೊಂತಾರೋ ಕುಮಾರಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಹಿರಿಯ ನಾಯಕರೆಲ್ಲ ಏನು ತಗೊಳ್ತಾರೋ, ಪ್ರತಿ ಜಿಲ್ಲೆಯಲ್ಲಿ ಹೆಂಗೆ ಮಾಡ್ಬೇಕು ಏನು ಅಂತ ರೂಪುರೇಷೆ ಏನು ಮಾಡ್ಕೋತಾರೋ ಅದ್ರ ಥರ ಮಾಡ್ಕೊಂಡು ಹೋಗಕ್ಕೆ ಸಿದ್ಧವಾಗಿದ್ದೀವಿ. ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, KEB ಬಿಲ್ ಜಾಸ್ತಿ ಆಗಿದೆ, ಬಸ್ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಇನ್ನು ಏನು ಬೇಕಾಗಿದೆ? ಸರ್ಕಾರ ಬಂದ ಮೇಲೆ ಏನೋ ಒಂದು ರಿಲೀಫ್ ಕೊಡಬೇಕು. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲದಕ್ಕೂ ಹೊರೆ ಹಾಕಿ ಸಾಮಾನ್ಯ ಜನತೆ ಏನು ಇಲ್ದಂಗೆ ಮಾಡಿದ್ದಾರೆ. ಎಲ್ಲೋಗೋದು ಜನತೆ? ಯಾರ ಹತ್ರ ಮೊರೆ ಹೋಗೋದು? ಇಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಕ್ ಸಲುವಾಗಿ ಇವತ್ತು ಎಲ್ಲಾ ತರವಾದಂತ ಬೆಳೆಗಳನ್ನ ಮಾಡಿರ್ತಕ್ಕಂಥದ್ದು ವಿರುದ್ಧವಾಗಿ ನಾವು ಪಕ್ಷ ಸಾರ್ವಜನಿಕರಿಗೆ ಅರಿವು ಮೂಡಿಸಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ಜನರ ಮೇಲೆ ಯಾವುದೇ ಆದಂತ ಹೊರೆ ಆಗಬಾರ್ದು. ಇವತ್ತು ಸರ್ಕಾರ ನಡೆಸಬೇಕು, ಅದೇ ಫ್ರೀ ಬೀಸ್ ಕೊಟ್ಬಿಟ್ಟು ಇವತ್ತು ಸರ್ಕಾರ ನಡೆಸಕ್ ಆಗ್ದಲೆ ಜನರ ಮೇಲೆ ಹೊರೆ ಮಾಡಿ ಇದು ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತಕ್ಕಂಥದ್ದು ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಜೋಡಿಸ್ಕೋಬೇಕಲ್ಲ, ದುಡ್ಡು ಬರ್ಬೇಕಲ್ಲ, ತೆರಿಗೆ ಹಾಕ್ಲೇಬೇಕು. ಆ ತೆರಿಗೆ ಹಾಕೋದಕ್ಕಂಥದ್ದು ತಪ್ಪು. ಇವರು ಗ್ಯಾರಂಟಿ ಕೊಡತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಜನರ ಮೇಲೆ ಹೊರೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗ ಮೀಸಲಾತಿ ಕಾನೂನು ಏನ್ ಹೇಳ್ತಾರೆ 51% ಮೇಲೆ ಅಥವಾ 49-51 ಮೇಲೆ ಮಾಡಾಗಿಲ್ಲ ಅಂತಿದೆ. ಇವರು ಪ್ರತಿಷ್ಠೆಯಾಗಿ ಅದನ್ನ ಮಾಡ್ತಕ್ಕಂಥದ್ದು ಎಲ್ಲ ಜನರ ಮೇಲೆ ಹೊಡೆತ ಬೀಳುತ್ತೆ. ಅದು ಆಗಬಾರ್ದು. ಸುಪ್ರೀಂ ಕೋರ್ಟ್ ಆರ್ಡರ್, ದೇಶದ ಏನು ಆರ್ಡರ್ ಏನಿದೆ 51-49% ಇದೆ, ಅಷ್ಟೇ ಆಗಬೇಕು. ಡೆಫಿನೆಟ್ಲಿ ಈ ಸರ್ಕಾರ ಹೋಗ್ಬೇಕು, ಕುಮಾರಣ್ಣನ ಸರ್ಕಾರ ಬರಬೇಕು. 2 ಸಾರಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಕುಮಾರಣ್ಣವರು ಸಮಾಜವನ್ನ ಹೆಂಗ್ ನಡೆಸ್ಕೋಬೇಕು, ರೈತರಿಗೆ ಹೆಂಗ್ ಸಹಾಯ ಮಾಡ್ಬೇಕು ಅಂತ. ಇಂಥ ದರಿದ್ರ ಸರ್ಕಾರ ಬೇಡ ನಮಗೆ. ಪ್ರತಿಯೊಂದಕ್ಕೂ ನೀರಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ಜನ ಬದುಕೋದೆ ಹೆಂಗೆ? ಹೌದು, ಸರ್ಕಾರ ಬೇಕಿಲ್ಲ, ಬಿಟ್ಟುಬಿಡಿ. ನಿಮಗೆ ಕೆಪಾಸಿಟಿ ಇಲ್ದಿದ್ರೆ ನಾವು ಆಳ್ತೀವಿ ಬಿಡಿ ಅಂತ ಹೇಳಿ. ನೀವು 2,000 ರೂಪಾಯಿ ಯಾರೋ ಕೆಲವು ಹೆಣ್ಮಕ್ಳಿಗೆ ಬಂದಿದಾರಲ್ಲ, ಅವ್ರನ್ನ ಕೇಳಿ ನೋಡಿ. ನೀನ್ ಕೊಡೋದು ಬೇಡ, ನಮ್ಗೆ ಈ ಅವ್ಯವಸ್ಥೆನೂ ಬೇಡ ಅಂತ. ಹೀಗೆ ಒಬ್ಬೊಬ್ಬ ನಾಯಕರ ಮಾತಿನಲ್ಲೂ ಹೋರಾಟದ ಕಿಚ್ಚಂತೂ ಕಾಣುತ್ತಿತ್ತು. ಆ ಕಿಚ್ಚು ಶಕ್ತಿಯಾಗಿದ್ದು ಕಾರ್ಯಕರ್ತರು ವಿಧಾನಸೌಧ ಚಲೋಗೆ ಹೊರಟಾಗ. ವಿಧಾನಸೌಧ ಚಲೋ ಈ ಹೋರಾಟದ ಹಾದಿಯಲ್ಲಿ ಬಹುಶಃ ನಿಖಿಲ್ ಮೊದಲ ಬಾರಿಗೆ ಪೊಲೀಸ್ ವಶಕ್ಕೆ ಹೋಗಿದ್ದಾರೆ. ಈ ಹೋರಾಟ ನಿಖಿಲ್ ಅವರ ರಾಜಕೀಯ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತಾ? ಸಿನಿಮಾದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಸಿನಿಮಾ ಹಿಟ್ ಆಗಬೇಕು. ರಾಜಕೀಯದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ತಾವು ಗೆಲ್ಲಬೇಕು. ಆದ್ರೆ ಆರಂಭದ ಸೋಲುಗಳಿಂದ ಪಾಠವನ್ನ ಕಲ್ತಿರುವಂತ ನಿಖಿಲ್ ಗೆದ್ದೇ ಗೆಲ್ತೀನಿ ಅನ್ನೋ ಹುಮ್ಮಸ್ಸಿನಿಂದ ಹೋರಾಟ ಮಾಡ್ತಿದ್ದಾರೆ. ಗೆಲುವು ಸುಲಭ, ಆದ್ರೆ ನಾಯಕನಾದ್ರೆ ಅದರಿಂದ ಸಿಕ್ಕೋ ಯಶಸ್ಸೇ ಬೇರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಮೊದಲ ಹೋರಾಟ ಇದು ಅನ್ನಬಹುದು. ಈ ಹೋರಾಟದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದಲೇ ಪಾಲ್ಗೊಂಡಿದ್ರು. ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದು JDSನ ಶಾಸಕರು. ವೇದಿಕೆಯಲ್ಲಿದ್ದರು ಎಲ್ಲ ಶಾಸಕರು, ಸಂಸದರು. ನಿಖಿಲ್ ಕುಮಾರಸ್ವಾಮಿಯವರ ಹೋರಾಟಕ್ಕೆ ಪಕ್ಷದ ಎಲ್ಲಾ ಶಾಸಕರು ಸಾಥ್ ಕೊಟ್ಟಿದ್ದು ಕೂಡ ನಿಖಿಲ್ ಅವರ ಸಂಘಟನಾ ಚಾತುರ್ಯಕ್ಕೆ ಸಾಕ್ಷಿಯಾಯಿತು. ಎಲ್ಲ ಜಿಲ್ಲೆಗಳ ಸ್ಥಳೀಯ ಘಟಕದ ನಾಯಕರು ಕೂಡ JDS ಹೋರಾಟಕ್ಕೆ ಸಾಥ್ ಕೊಟ್ಟರು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಕ್ ಸಲುವಾಗಿ ಇವತ್ತು ಎಲ್ಲಾ ತರವಾದಂತ ಬೆಳೆಗಳನ್ನ ಮಾಡಿರ್ತಕ್ಕಂಥದ್ದು ವಿರುದ್ಧವಾಗಿ ನಾವು ಪಕ್ಷ ಸಾರ್ವಜನಿಕರಿಗೆ ಅರಿವು ಮೂಡಿಸಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ಜನರ ಮೇಲೆ ಯಾವುದೇ ಆದಂತ ಹೊರೆ ಆಗಬಾರ್ದು.
ಇವತ್ತು ಸರ್ಕಾರ ನಡೆಸಬೇಕು. ಅದೇ ಫ್ರೀ ಬೀಸನ್ನ ಕೊಟ್ಬಿಟ್ಟು ಇವತ್ತು ಸರ್ಕಾರ ನಡೆಸಕ್ ಆಗ್ದಲೆ ಜನರ ಮೇಲೆ ಹೊರೆ ಮಾಡಿ ಇದು ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತಕ್ಕಂಥದ್ದು ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಜೋಡಿಸ್ಕೋಬೇಕಲ್ಲ, ದುಡ್ಡು ಬರ್ಬೇಕಲ್ಲ, ತೆರಿಗೆ ಹಾಕ್ಲೇಬೇಕು. ಆ ತೆರಿಗೆ ಹಾಕೋದಕ್ಕಂಥದ್ದು ತಪ್ಪು. ಇವರು ಗ್ಯಾರಂಟಿ ಕೊಡತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಜನರ ಮೇಲೆ ಹೊರೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮುಂದೆ ನಮ್ಮ ಪಕ್ಷದ ಮುಖಂಡಗಳು ರೂಪರೇಷಣೆ ಮಾಡ್ತಾರೆ, ಅದರಂತೆ ನಾವು ಚಲಾವಣೆ ಮಾಡ್ತೀವಿ. ಸಿನಿಮಾ ನಟರಾಗಿದ್ದ ನಿಖಿಲ್ ಅವರಿಗೆ ಬೆನ್ನಿಗೆ 3 ಸೋಲು ಕಂಡವರು. ಮಂಡ್ಯ ಲೋಕಸಭೆ, ರಾಮನಗರ ವಿಧಾನಸಭೆ, ಚನ್ನಪಟ್ಟಣ ಬೈ ಎಲೆಕ್ಷನ್ ಹೀಗೆ 3 ಬಾರಿ ಸೋತಿರುವ ನಿಖಿಲ್ ಸಂಘಟನೆಯ ವಿಷಯದಲ್ಲಿ ಮಾತ್ರ ಎತ್ತಿದ ಕೈ. ಸೋತವರೇ ಮುಂದೆ ದೊಡ್ಡ ನಾಯಕರಾಗುವುದಂತೆ. ನಿಖಿಲ್ ಕುಮಾರಸ್ವಾಮಿ ತಮ್ಮ ನಾಯಕತ್ವದ ವಿಷಯದ ಬಗ್ಗೆ ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಕುರಿತಂತೆ ನಡೆದ ಮಾತುಗಳಲ್ಲಿಯೇ ಒಂದು ಸ್ಪಷ್ಟತೆ ಕೊಟ್ಟಿದ್ದು, ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆಯಷ್ಟೇ, ವಿಲೀನ ಅಲ್ಲ ಎಂಬ ಹೇಳಿಕೆ ಅದು. ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು 2 ವರ್ಷಗಳು ಬಹುಶಃ ಮುಂದಿನ ತಿಂಗಳು ಪೂರೈಸಲಿದೆ. ಆದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ವರೆಗೂ ಕೂಡ 900% ಇವತ್ತು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ತಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ, ಮೆಟ್ರೋ ಸವಾರರಿಗೆ 64% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಪಕ್ಷದ ನಾಯಕರಾಗಿ ಹೊರಹೊಮ್ಮುತ್ತಿರುವ ನಿಖಿಲ್ ಕುಮಾರಸ್ವಾಮಿ ವೀರಾವೇಶವನ್ನ ನೋಡೋಕೆ ಸಿಕ್ಕಿದ್ದು ಜೆಡಿಎಸ್ ಪ್ರತಿಭಟನೆಯಲ್ಲಿ. ವಿಧಾನಸೌಧ ಚಲೋ ಯಾತ್ರೆ ವಿಧಾನಸೌಧದ ಹತ್ತಿರಕ್ಕೂ ಬಿಡದಂತೆ ನೋಡಿಕೊಂಡ ಪೊಲೀಸರು ನಿಖಿಲ್ ಕುಮಾರಸ್ವಾಮಿ ಮಾರ್ಗ ಮಧ್ಯದಲ್ಲೇ ವಶಕ್ಕೆ ತೆಗೆದುಕೊಂಡು ಹೊರಟರು. PCM ಕ್ಯಾಂಪೇನ್ ಅಂತ ಮಾಡಿದ್ರಿ, 40% ಕಮಿಷನ್ನ ಹೊಡಿತಾ ಇದ್ದಾರೆ ಅಂದಿನ ಸರ್ಕಾರ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಿದ್ರಿ. ನಮಗೊಂದು ಅವಕಾಶ ಕೊಡಿ, ಕಮಿಷನ್ ಅಂತಕ್ಕಂಥದ್ದನ್ನ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ರಿ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಕಳೆದ 2 ವರ್ಷದಿಂದ ಸತತವಾಗಿ ನಿರಂತರವಾಗಿ 33,000 ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ಆಗಬೇಕಾಗಿರ್ತಕ್ಕಂಥದ್ದನ್ನ ವಿಳಂಬ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ, ನೋವಿಂದ ಒಂದು ಮಾತನ್ನ ಹೇಳ್ತಾರೆ. ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನ? ಇತ್ತೀಚೆಗೆ ಸದನ ನಡೀತು. ಬಹುಶಃ ನಿಖಿಲ್ ಅವರಿಗೆ ಇದು ಹೊಸ ಅನುಭವ ಎನ್ನಬಹುದು. ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವರಿಗಾಗಲಿ ಇಂತಹ ಹೋರಾಟಗಳು ಪೊಲೀಸರ ವಶಕ್ಕೆ ಹೊಸದೇನಲ್ಲ. ಹಾಗೆ ನೋಡಿದರೆ ಅಂತಹ ಕ್ರಮಗಳಿಂದ ಇನ್ನಷ್ಟು ಉತ್ಸಾಹ ತುಂಬಿಕೊಂಡು ಹೋರಾಟಕ್ಕೆ ಧುಮುಕಿದವರು. ದೇವೇಗೌಡರಿಗೆ ಹೋಲಿಸಿದರೆ ಕುಮಾರಸ್ವಾಮಿಯವರ ವೀರಾವೇಶದ ಹೋರಾಟಗಳು ಕಡಿಮೆ ಎನ್ನಬಹುದು. ಹಾಗಂತ ನಗಣ್ಯವೇನಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿಯು ಹೋರಾಟಕ್ಕೆ ಧುಮುಕಿದ್ದಾರೆ. ತಾತ ಕಟ್ಟಿದ್ದ ಹೋರಾಟದ ಹಾದಿಯಲ್ಲೇ ಮುನ್ನಡೆಯುವ ಹುಮ್ಮಸ್ಸಿನಲ್ಲಿದ್ದಾರೆ. ದೇವೇಗೌಡರು ಹೋರಾಟದಿಂದಲೇ ಜನತಾ ಪಕ್ಷವನ್ನ ಕಟ್ಟಿದವರು, ಹೋರಾಟದಿಂದಲೇ ಜಾತ್ಯತೀತ ಜನತಾದಳವನ್ನ ಕಟ್ಟಿದವರು. ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದು ಕುಮಾರಸ್ವಾಮಿ. ಇದೀಗ ನಾಯಕರಾಗಿ ಹೊರಹೊಮ್ಮುತ್ತಿರುವ ನಿಖಿಲ್ ಅವರ ಮೇಲೆ ದೊಡ್ಡ ಜವಾಬ್ದಾರಿಯೂ ಇದೆ. ಆದರೆ ಗುರಿಯಂತೂ ಅತ್ಯಂತ ಸ್ಪಷ್ಟವಾಗಿದೆ. ಇದು ಆರಂಭವಷ್ಟೇ.
ಜನನಾಯಕ ನಿಖಿಲ್. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.